ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 86ನೇಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಕಂಡೀಷನಲ್ ಹಾಗೂ ಥರ್ಡ್ ಕಂಡೀಷನಲ್ಗಳ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸೆಕೆಂಡ್ ಕಂಡೀಷನಲ್. ಸೆಕೆಂಡ್ ಕಂಡೀಷನಲ್ಗಳ ವಾಕ್ಯಗಳನ್ನು ನಾವು ಕಾಲ್ಪನಿಕ ಅಥವಾ ಅಸಂಭವ ಸನ್ನಿವೇಶಗಳ ಬಗ್ಗೆ ಮಾತನಾಡಲಿಕ್ಕೆ ಬಳಸುತ್ತೇವೆ. ಯಾವುದೋ ಒಂದು ಕಾಲ್ಪನಿಕವಾದದ್ದನ್ನು ಹೇಳಲಿಕ್ಕೆ ಅಥವಾ ಯಾವುದೋ ಒಂದು ನಡೆಯಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸನ್ನಿವೇಶದ ಬಗ್ಗೆ ಮಾತನಾಡಲಿಕ್ಕೆ ಬಳಸುತ್ತೇವೆ. ಸರಿನಾ? ಈಗ ಸೆಕೆಂಡ್ ಕಂಡೀಷನಲ್ಗಳ ವಾಕ್ಯಗಳ ಸ್ಟ್ರಕ್ಚರ್ ಇದೆ. ನಾವೇನು ಹಿಂದೆ ಕಲ್ತಿದ್ವಿ ಅದೇ. ಮೊದಲು ಇಫ್ ಬರಬೇಕು, ಆಮೇಲೆ ಷರತ್ತು ಬರಬೇಕು, ಆಮೇಲೆ ಪರಿಣಾಮ ಬರಬೇಕು. ಈ ರೀತಿ ಕೂಡ ಬರಬಹುದು. ಮೊದಲು ಪರಿಣಾಮ, ಆಮೇಲೆ ಇಫ್, ಆಮೇಲೆ ಷರತ್ತು. ಸರಿನಾ? ಷರತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತದೆ ಹಾಗೂ ಪರಿಣಾಮ ವುಡ್ ಹಾಗೂ ವರ್ಬಿನ ಮೊದಲ ರೂಪದಲ್ಲಿ ಇರುತ್ತದೆ. ಉದಾಹರಣೆಗೆ, ನನಗೆ ಉತ್ತರ ಗೊತ್ತಿದ್ದರೆ ನಾನು ನಿಮಗೆ ಹೇಳುತ್ತೇನೆ. If I knew the answer, I would tell you. ಇಲ್ಲಿ ಐ ನ್ಯೂ ದಿ ಆನ್ಸರ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದರ ಮೊದಲು ಇಫ್ ಹಾಕಿದ್ದೇವೆ. ಇದು ಷರತ್ತು. ಆಯಿತಾ? ಆಮೇಲೆ ಐ ವುಡ್ ಟೆಲ್ ಯು, ನಾನು ನಿಮಗೆ ಹೇಳುತ್ತೇನೆ, ಇದು ಪರಿಣಾಮ. ಇದು ಷರತ್ತು, ಇದು ಪರಿಣಾಮ. ಪರಿಣಾಮವನ್ನು ನಾವು ವುಡ್ ಹಾಕಿ ಆಮೇಲೆ ವರ್ಬಿನ ಮೊದಲ ರೂಪವನ್ನು ಬಳಸಿ ಹೇಳುತ್ತೇವೆ. ಇಲ್ಲಿ ವುಡ್ ಟೆಲ್ ಬಂದಿದೆ, ವುಡ್ ಬಂದಿದೆ, ವುಡ್ ಬಂದಿದೆ. ಟೆಲ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂದಿದೆ. ಐ ವುಡ್ ಟೆಲ್ ಯು ಅಂದರೆ ನಾನು ನಿಮಗೆ ಹೇಳುತ್ತೇನೆ ಅಂತ. ಸರಿನಾ? ಇಲ್ಲಿ ನನಗೆ ಉತ್ತರ ಗೊತ್ತಿದ್ದರೆ ಅಂದರೆ ಏನರ್ಥ? ನನಗೆ ಉತ್ತರ ಗೊತ್ತಿದ್ರೆ ಅಂತ, ಅದೇ ಅರ್ಥ ಅಲ್ವಾ? ಆದರೆ ಇದನ್ನು ನಾವು ಯಾವಾಗ ಹೇಳ್ತೇವೆ ಅಂದರೆ ಉತ್ತರ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಾಗ. ಆಯಿತಾ? ನನಗೆ ಉತ್ತರ ಗೊತ್ತಿದ್ರೆ ನಾನು ನಿಮಗೆ ಹೇಳ್ತೇನೆ. ನನಗೆ ಉತ್ತರ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ದಾಗ ಈ ರೀತಿ ಹೇಳಬೇಕು. ಸರಿನಾ? ನೆಕ್ಸ್ಟ್ ಒಂದು ವಾಕ್ಯವನ್ನು ರಚಿಸಲಿಕ್ಕೆ ಕಲಿಯೋಣ. ಅವನು ಹೆಚ್ಚು ಅಧ್ಯಯನ ಮಾಡಿದ. ಹಿ ಸ್ಟಡೀಡ್ ಮೋರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ವಾ? ಇದರ ಮೊದಲು ಇಫ್ ಹಾಕಿದರೆ ಅವನು ಹೆಚ್ಚು ಅಧ್ಯಯನ ಮಾಡಿದರೆ ಅಂತ ಆಗ್ತದೆ. ಇಫ್ ಹಿ ಸ್ಟಡೀಡ್ ಮೋರ್ ಅಂದರೆ ಅವನು ಹೆಚ್ಚು ಅಧ್ಯಯನ ಮಾಡಿದ ಅಂತಾದರೆ. ಮಾಡಿದರೆ ನೆಕ್ಸ್ಟ್ ಏನು? ಅವನು ಉತ್ತೀರ್ಣನಾಗುತ್ತಾನೆ. ಇದನ್ನು ನಾವು ಹಿ ವಿಲ್ ಪಾಸ್ ಅಂತ ಹೇಳ್ತೇವೆ ಅಲ್ವಾ? ಆದರೆ ವಿಲ್ ಬದಲು ವುಡ್ ಹಾಕಿದ್ರಾಯ್ತು. ಹಿ ವುಡ್ ಪಾಸ್ ಅಂತ ಆಗ್ತದೆ. ಅಂದರೆ ಅವನು ಉತ್ತೀರ್ಣನಾಗುತ್ತಾನೆ ಅಂತ. ಸರಿನಾ? ಈಗ ಈ ಎರಡು ವಾಕ್ಯಗಳನ್ನು ಒಟ್ಟು ಸೇರಿಸುವಂಥದ್ದು ಈ ರೀತಿ. ಅವನು ಹೆಚ್ಚು ಅಧ್ಯಯನ ಮಾಡಿದರೆ ಅವನು ಉತ್ತೀರ್ಣನಾಗುತ್ತಾನೆ. ಇಫ್ ಹಿ ಸ್ಟಡೀಡ್ ಮೋರ್ ಹಿ ವುಡ್ ಪಾಸ್. ಇಫ್ ಹಿ ಸ್ಟಡೀಡ್ ಮೋರ್ ಅಂದರೆ ಇದು. ಹೀಡ್ ಪಾಸ್ ಅಂದರೆ ಇದು. ಸರಿನಾ? ಈಗ ಇಫ್ ಹಿ ಸ್ಟಡೀಡ್ ಮೋರ್ ಹೀಡ್ ಪಾಸ್ ಅನ್ನೋದನ್ನು
ಹಿ ವುಡ್ ಪಾಸ್ ಇಫ್ ಹಿ ಸ್ಟಡಿಡ್ ಮೋರ್ ಅಂತ ಹೇಳಬಹುದು. ಅಂದರೆ ಇದನ್ನು ಮೊದಲು ಹಾಕಿ ಇದನ್ನು ನಂತರ ಹಾಕಿ ಹೇಳಬಹುದು. ಸರಿನಾ? ಸರಿ, ಬನ್ನಿ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಇಲ್ಲಿ ಹಿಮ ಬಿದ್ದರೆ ನಾವು ಮನೆ ಕಟ್ಟುತ್ತೇವೆ. ಇಫ್ ಇಟ್ ಸ್ನೋಡ್ ಹಿಯರ್ ವಿಡ್ ಬಿಲ್ಡ್ ಅ ಹೌಸ್. ಇಲ್ಲಿ ಹಿಮ ಬಿದ್ದರೆ ಅಂದರೆ ಇಫ್ ಇಟ್ ಸ್ನೋಡ್ ಹಿಯರ್, ನಾವು ಮನೆ ಕಟ್ಟುತ್ತೇವೆ ಅಂದರೆ ವಿ ವುಡ್ ಬಿಲ್ಡ್ ಅ ಹೌಸ್. ಇದು ಏನು? ಷರತ್ತು. ಇದೇನು? ಪರಿಣಾಮ. ಆಯ್ತಾ? ಇದು ಒಂದು ಕಾಲ್ಪನಿಕ ಸನ್ನಿವೇಶ. ಇಲ್ಲಿ ಹಿಮ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಹಿಮ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಹಿಮ ಬಿದ್ದರೆ ನಾವು ಮನೆ ಕಟ್ಟುತ್ತೇವೆ. ಮನೆ ಅಂದರೆ ಹಿಮದಿಂದ ಮನೆ ಅಂತ. ಕೆಲವರು ಆಟ ಆಡ್ತಾರೆ ನೋಡಿ, ಬೀಚಿಗೆ ಹೋದಾಗ ಮಣ್ಣಿನಲ್ಲಿ ಮನೆ ಕಟ್ತಾರೆ ಅಥವಾ ಬೇರೆ ಬೇರೆ ಆಕಾರಗಳನ್ನು ಮಾಡ್ತಾರಲ್ವ. ಇಲ್ಲಿ ಹಿಮದಿಂದ ಒಂದು ಮನೆಯನ್ನು ಕಟ್ಟುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಆಯ್ತಾ? ನನಗೆ ರೆಕ್ಕೆಗಳಿದ್ದರೆ, ಇಫ್ ಐ ಹ್ಯಾಡ್ ವಿಂಗ್ಸ್, ನಾನು ಹಾರುತ್ತೇನೆ. ಐ ವುಡ್ ಫ್ಲೈ. ನನಗೆ ರೆಕ್ಕೆಗಳಿದ್ದರೆ, ಇಫ್ ಐ ಹ್ಯಾಡ್ ವಿಂಗ್ಸ್, ನಾನು ಹಾರುತ್ತೇನೆ. ಐ ವುಡ್ ಫ್ಲೈ. ನನಗೆ ರೆಕ್ಕೆಗಳು ಇವೆಯೇ? ಇಲ್ಲ. ರೆಕ್ಕೆಗಳು ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ರೆಕ್ಕೆಗಳಿದ್ದರೆ ನಾನು ಹಾರ್ತೇನೆ ಅಷ್ಟೇ. ಆಯಿತಾ? ನಾನು ಶ್ರೀಮಂತನಾಗಿದ್ದರೆ ಕಾರು ಖರೀದಿಸುತ್ತೇನೆ. ಇಫ್ ಐ ವರ್ ರಿಚ್ ಐಡ್ ಬೈ ಅ ಕಾರ್. ನಾನು ಶ್ರೀಮಂತನಾಗಿದ್ದರೆ, ಇಫ್ ಐ ವರ್ ರಿಚ್, ಕಾರು ಖರೀದಿಸುತ್ತೇನೆ. ಐಡ್ ಬೈ ಅ ಕಾರ್. ನಾನು ಶ್ರೀಮಂತನಾ? ಅಲ್ಲ. ಶ್ರೀಮಂತನಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಕಾಲ್ಪನಿಕ. ಆಗಲೂಬಹುದು, ಗೊತ್ತಿಲ್ಲ. ಕಾಲ್ಪನಿಕ. ಶ್ರೀಮಂತನಾಗಿದ್ದರೆ ಕಾರು ಖರೀದಿಸುತ್ತೇನೆ ಅಷ್ಟೇ. ಆಯಿತಾ? ಇಲ್ಲಿ ನೀವು ಏನು ಗಮನಿಸಬೇಕು ಅಂದರೆ, ಕಾಲ್ಪನಿಕವಾದದ್ದನ್ನು ಹೇಳುವಾಗ ಅಥವಾ ಸೆಕೆಂಡ್ ಕಂಡೀಷನಲ್ಗಳ ವಾಕ್ಯಗಳನ್ನು ರಚಿಸುವಾಗ ಐ ಜೊತೆ ವರ್ ಬರುತ್ತದೆ. ಐ ಜೊತೆ ವಾಸ್ ಬರಬೇಕಲ್ವಾ? ಇಫ್ ಐ ವಾಸ್ ರಿಚ್ ಅಂತ ಹೇಳಬಹುದು, ತಪ್ಪಿಲ್ಲ. ಆದರೆ ಸಾಮಾನ್ಯವಾಗಿ ಇಫ್ ಐ ವರ್ ರಿಚ್ ಅಂತ ಹೇಳ್ತೇವೆ. ವರ್ ಅನ್ನುವಂಥದ್ದನ್ನು ಐ ಜೊತೆ ಬಳಸುತ್ತೇವೆ. ಎಲ್ಲಿ? ಸೆಕೆಂಡ್ ಕಂಡೀಷನಲ್ಗಳ ವಾಕ್ಯಗಳಲ್ಲಿ. ಆಯಿತಾ? ನೀವು ಧೂಮಪಾನ ಮಾಡದಿದ್ದರೆ ಆರೋಗ್ಯವಾಗಿರುತ್ತೀರಿ. ಇಫ್ ಯು ಡಿಡಂಟ್ ಸ್ಮೋಕ್ ಯುಡ್ ಬಿ ಹೆಲ್ದಿಯರ್. ನೀವು ಧೂಮಪಾನ ಮಾಡದಿದ್ದರೆ, ಇಫ್ ಯು ಡಿಡ್ ನಾಟ್ ಸ್ಮೋಕ್, ಆರೋಗ್ಯವಾಗಿರುತ್ತೀರಿ. ನೀವು ಆರೋಗ್ಯವಾಗಿರುತ್ತೀರಿ. ಯು ವುಡ್ ಬಿ ಹೆಲ್ದಿಯರ್. ನೀವು ಧೂಮಪಾನ ಮಾಡ್ತೀರಾ? ಹೌದು. ನಿಮಗೆ ಬಿಡಲಿಕ್ಕಾಗ್ತದಾ? ಇಲ್ಲ. ಕಾಲ್ಪನಿಕ ಸನ್ನಿವೇಶ ಅಷ್ಟೇ ನೀವು ಬಿಡುವಂಥದ್ದು. ಆದರೆ ನೀವು ಬಿಟ್ಟರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಸೊ ಸೆಕೆಂಡ್ ಕಂಡೀಷನಲ್ನ ವಾಕ್ಯಗಳನ್ನು ಈ ರೀತಿ ರಚಿಸುತ್ತೇವೆ ಹಾಗೂ ಈ ರೀತಿ ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಥರ್ಡ್ ಕಂಡೀಷನಲ್. ಥರ್ಡ್ ಕಂಡೀಷನಲ್ನ ವಾಕ್ಯಗಳನ್ನು ವಿಷಾದ ವ್ಯಕ್ತಪಡಿಸಲಿಕ್ಕೆ ಅಥವಾ ಭೂತಕಾಲದಲ್ಲಿ ಬೇರೆ ಫಲಿತಾಂಶಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಬಳಸುತ್ತೇವೆ. ಆಯಿತಾ?
ಥರ್ಡ್ ಕಂಡೀಷನಲ್ನ ವಾಕ್ಯಗಳ ಸ್ಟ್ರಕ್ಚರ್ ಕೂಡ ಅದೇ. ಮೊದಲು ಇಫ್ ಬರಬೇಕು, ಆಮೇಲೆ ಷರತ್ತು ಬರಬೇಕು, ಆಮೇಲೆ ಪರಿಣಾಮ ಬರಬೇಕು. ಅಥವಾ ಪರಿಣಾಮ ಬರಬೇಕು, ಆಮೇಲೆ ಇಫ್ ಬರಬೇಕು, ಆಮೇಲೆ ಷರತ್ತು ಬರಬೇಕು. ಸರಿನಾ? ಷರತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರುತ್ತದೆ. ಪರಿಣಾಮ ವುಡ್ ಹ್ಯಾವ್ ಹಾಗೂ ವರ್ಬಿನ ಮೂರನೆಯ ರೂಪದಲ್ಲಿ ಇರುತ್ತದೆ. ಸರಿನಾ? ಉದಾಹರಣೆಗೆ, ನಾನು ಓದಿದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. ಇಫ್ ಐ ಹ್ಯಾಡ್ ಸ್ಟಡೀಡ್ ಐ ವುಡ್ ಹ್ಯಾವ್ ಪಾಸ್ಡ್ ದ ಟೆಸ್ಟ್. ಇಲ್ಲಿ ಐ ಹ್ಯಾಡ್ ಸ್ಟಡೀಡ್ ಅನ್ನುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೆ. ಇದು ಷರತ್ತು. ಐ ವುಡ್ ಹ್ಯಾವ್ ಪಾಸ್ಡ್, ವುಡ್ ಹ್ಯಾವ್ ಬಂದಿದೆ, ಆಮೇಲೆ ಪಾಸ್ಡ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಐ ವುಡ್ ಹ್ಯಾವ್ ಪಾಸ್ಡ್ ದ ಟೆಸ್ಟ್, ಇದು ಪರಿಣಾಮ. ಸರಿನಾ? ಇದು ಷರತ್ತು, ಇದು ಪರಿಣಾಮ. ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ? ವಿಷಾದ ವ್ಯಕ್ತಪಡಿಸ್ತಾ ಇದ್ದೇವೆ. ಏನಂತ? ನಾನು ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದೆ ಅಂತ. ಅಂದರೆ ಏನರ್ಥ? ನಾನು ಭೂತಕಾಲದಲ್ಲಿ ಓದಲಿಲ್ಲ ಚೆನ್ನಾಗಿ, ಹಾಗಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂತ. ಸರಿನಾ? ಬನ್ನಿ ಒಂದು ವಾಕ್ಯವನ್ನು ತೆಗೆದುಕೊಂಡು ಅನುವಾದಿಸಲಿಕ್ಕೆ ಕಲಿಯೋಣ. ಅವರು ಮೊದಲೇ ಹೊರಟು ಹೋಗಿದ್ದರು, ಅಥವಾ ಅವರು ಮೊದಲೇ ಹೊರಟಿದ್ದರು. ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದರ ಮೊದಲು ಇಫ್ ಹಾಕಿದರೆ ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಅಂತ ಆಗ್ತದೆ. ಅಂದರೆ ಅವರು ಮೊದಲೇ ಹೊರಟಿದ್ದರೆ ಅಥವಾ ಅವರು ಮೊದಲೇ ಹೊರಟು ಹೋಗಿದ್ದರೆ. ಸರಿನಾ? ಅವರು ಮೊದಲೇ ಹೊರಟು ಹೋಗಿದ್ದರು ಅಂತಾದರೆ ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್. ಅವರು ರೈಲು ಹಿಡಿಯುತ್ತಿದ್ದರು. ದೇ ವುಡ್ ಹ್ಯಾವ್ ಕಾಟ್ ದ ಟ್ರೇನ್. ವುಡ್ ಹ್ಯಾವ್ ಬಂತು, ಕಾಟ್ ವರ್ಬಿನ ಮೂರನೆಯ ರೂಪ ಬಂತು. ಆಯ್ತಾ? ಈಗ ಇವೆರಡನ್ನು ಸೇರಿಸಿದರೆ ಅವರು ಮೊದಲೇ ಹೊರಟಿದ್ದರೆ ರೈಲು ಹಿಡಿಯುತ್ತಿದ್ದರು ಅಂತ ಆಗ್ತದೆ. ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಕಾಟ್ ದ ಟ್ರೇನ್ ಅಂತ. ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಕ್ರಿಯೆ ಮಾಡಿದರೆ ಬೇರೆ ಯಾವುದೋ ಫಲಿತಾಂಶ ಆಗ್ತಿತ್ತು, ಸಿಕ್ತಿತ್ತು ಅಂತ ಹೇಳ್ತಾ ಇದ್ದೇವೆ. ಅವರು ಮೊದಲೇ ಹೊರಟಿದ್ರೆ ಅಂದರೆ ಏನರ್ಥ? ಅವರು ಮೊದಲೇ ಹೊರಡಲಿಲ್ಲ ಅಂತ. ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ಅಂದರೆ ರೈಲು ಹಿಡಿಯುತ್ತಿದ್ರು ಅಂತ. ಅಂದರೆ ಏನರ್ಥ? ರೈಲು ಹಿಡಿಯಲಿಲ್ಲ, ಅವರು ಬೇಗ ಹೊರಡಲಿಲ್ಲ, ಹಾಗಾಗಿ ರೈಲು ಹಿಡಿಯಲಿಲ್ಲ ಅಂತ ಅರ್ಥ. ಸರಿನಾ? ಪಶ್ಚಾತ್ತಾಪ ಪಡಲಿಕ್ಕೆ ಈ ವಾಕ್ಯವನ್ನು ಬಳಸುತ್ತೇವೆ ಅಥವಾ ಥರ್ಡ್ ಕಂಡೀಷನಲ್ಗಳ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಈಗ ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್. ಇದನ್ನು ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಅಂತ ಕೂಡ ಹೇಳಬಹುದು. ಅಂದರೆ ಇದನ್ನು ಮೊದಲು ಹಾಕಿ ಇದನ್ನು ಆಮೇಲೆ ಹಾಕಬಹುದು. ಸರಿನಾ? ಬನ್ನಿ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಅವಳಿಗೆ ಗೊತ್ತಿದ್ರೆ ಅವಳು ಸಹಾಯ ಮಾಡುತ್ತಿದ್ದಳು. ಇಫ್ ಶಿ ಹ್ಯಾಡ್ ನೋನ್ ಶಿ ವುಡ್ ಹ್ಯಾವ್ ಹೆಲ್ಪ್ಡ್. ಅವಳಿಗೆ ಗೊತ್ತಿದ್ರೆ, ಇಫ್ ಶಿ ಹ್ಯಾಡ್ ನೋನ್ ಅಂದರೆ ಏನರ್ಥ? ಅವಳಿಗೆ ಗೊತ್ತಿಲ್ಲ ಅಂತ ಅರ್ಥ. ಅವಳು ಸಹಾಯ ಮಾಡುತ್ತಿದ್ದಳು ಅಂದರೆ ಶಿ ವುಡ್ ಹ್ಯಾವ್ ಹೆಲ್ಪ್ಡ್. ಅಂದರೆ ಏನರ್ಥ? ಅವಳು ಸಹಾಯ ಮಾಡಲಿಲ್ಲ ಅಂತ.
ಅನಿಲ್ ಕ್ಷಮೆ ಕೇಳಿದ್ರೆ, ಇಫ್ ಅನಿಲ್ ಹ್ಯಾಡ್ ಅಪೊಲೊಜೈಸ್ಡ್, ಕವಿತಾ ಅವನನ್ನು ಕ್ಷಮಿಸುತ್ತಿದ್ದರು. ಕವಿತಾ ವುಡ್ ಹ್ಯಾವ್ ಫಾರ್ಗಿವನ್ ಹಿಮ್. ಅಂದರೆ ಏನರ್ಥ? ಅನಿಲ್ ಕ್ಷಮೆ ಕೇಳಲಿಲ್ಲ, ಕವಿತಾ ಅವನನ್ನು ಕ್ಷಮಿಸಲಿಲ್ಲ ಅಂತ. ಅವರು ಅಭ್ಯಾಸ ಮಾಡಿದ್ದರೆ, ಇಫ್ ದೇ ಹ್ಯಾಡ್ ಪ್ರಾಕ್ಟೀಸ್ಡ್, ಅವರು ಗೆಲ್ಲುತ್ತಿದ್ದರು. ದೇ ವುಡ್ ಹ್ಯಾವ್ ವನ್. ಅಂದರೆ ಅವರು ಅಭ್ಯಾಸ ಮಾಡಲಿಲ್ಲ, ಅವರು ಗೆಲ್ಲಲಿಲ್ಲ ಅಂತ. ನಾವು ಟಿಕೆಟ್ ಬುಕ್ ಮಾಡಿದ್ರೆ, ಇಫ್ ವಿ ಹ್ಯಾಡ್ ಬುಕ್ಡ್ ಟಿಕೆಟ್ಸ್, ಸಿನಿಮಾ ನೋಡಲು ಹೋಗುತ್ತಿದ್ದೆವು. ವಿ ವುಡ್ ಹ್ಯಾವ್ ಗಾನ್ ಟು ದ ಮೂವಿ. ಅಂದರೆ ನಾವು ಟಿಕೆಟ್ ಬುಕ್ ಮಾಡಲಿಲ್ಲ, ಹಾಗಾಗಿ ಸಿನಿಮಾ ನೋಡಲಿಕ್ಕೆ ಹೋಗಲಿಲ್ಲ ಅಂತ. ಸರಿನಾ? ಸೊ ಈ ರೀತಿ ನಾವು ಥರ್ಡ್ ಕಂಡೀಷನಲ್ನ ವಾಕ್ಯಗಳನ್ನು ಏನೋ ಒಂದು ವಿಷಯವನ್ನು ಹೇಳಿ ಪಶ್ಚಾತ್ತಾಪ ಪಡಲಿಕ್ಕೆ, ವಿಷಾದ ವ್ಯಕ್ತಪಡಿಸಲಿಕ್ಕೆ, ಅಥವಾ ಭೂತಕಾಲದಲ್ಲಿ ಹೀಗೆ ಮಾಡಿದರೆ ಹೀಗಾಗ್ತಿತ್ತು ಅಂತ ಹೇಳಲಿಕ್ಕೆ ಬಳಸುತ್ತೇವೆ. ಸರಿನಾ? ಈಗ ಇದು ಒಂದು ವಾಕ್ಯ. ನೀವು ಬಸ್ ತಪ್ಪಿಸಿಕೊಂಡರೆ ತಡವಾಗಿ ಬರುತ್ತೀರಿ ಅಂತ. ಇಫ್ ಯು ಮಿಸ್ ದ ಬಸ್ ಯು ಅರೈವ್ ಲೇಟ್ ಅಂತ. ಇದು ಝೀರೋ ಕಂಡೀಷನಲ್ನ ವಾಕ್ಯ. ಆಯ್ತಾ? ನೀವು ಬಸ್ ತಪ್ಪಿಸಿಕೊಂಡರೆ ತಡವಾಗಿ ಬರುತ್ತೀರಿ. ಇಫ್ ಯು ಮಿಸ್ ದ ಬಸ್ ಯು ವಿಲ್ ಅರೈವ್ ಲೇಟ್. ಇದು ಫಸ್ಟ್ ಕಂಡೀಷನಲ್ನ ವಾಕ್ಯ. ಕನ್ನಡದಲ್ಲಿ ಅದೇ ಅಲ್ವಾ? ಇಂಗ್ಲಿಷ್ನಲ್ಲಿ ಸ್ವಲ್ಪ ಬೇರೆ ಇದೆ. ಹಾಗಾದರೆ ಇದಕ್ಕೆ ಏನು ವ್ಯತ್ಯಾಸ? ಝೀರೋ ಕಂಡೀಷನಲ್ಗೆ ಒನ್ ಕಂಡೀಷನಲ್ ಅಂದರೆ ಫಸ್ಟ್ ಕಂಡೀಷನಲ್ಗೆ ಏನು ವ್ಯತ್ಯಾಸ ಅಂದರೆ, ಝೀರೋ ಕಂಡೀಷನಲ್ನ ವಾಕ್ಯಗಳನ್ನು ನಾವು ಸಾಮಾನ್ಯವಾಗಿ ಹೇಳುವಂಥದ್ದು. ಅಂದರೆ ಇದು ಯಾವಾಗ ಕೂಡ ಸತ್ಯವಾಗಿ ಇರುವಂಥದ್ದು, ಸಾಮಾನ್ಯವಾಗಿ ಸತ್ಯವಾಗಿ ನಿಜವಾಗಿ ಇರುವಂಥದ್ದು. ಇಫ್ ಯು ಮಿಸ್ ದ ಬಸ್, ನೀವು ಬಸ್ ಮಿಸ್ ಮಾಡಿಕೊಂಡ್ರೆ, ಯು ಅರೈವ್ ಲೇಟ್, ನೀವು ತಡವಾಗಿ ಬರ್ತೀರಿ. ಇದು ಜನರಲ್ ಆಗಿ ಹೇಳುವಂಥದ್ದು. ಆಯಿತಾ? ಆದರೆ ಇದು ಉಂಟಲ್ಲ, ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿ ಹೇಳುವಂಥದ್ದು. ಇವತ್ತು ನೀನು ಬಸ್ ಮಿಸ್ ಮಾಡಿಕೊಂಡ್ರೆ ಲೇಟಾಗಿ ಬರ್ತಿ ಅಂತ. ಅಂದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದನ್ನು ಮಾಡಿದರೆ ಏನೋ ಒಂದು ಆಗ್ತದೆ ಅಂತ ಹೇಳುವಂಥದ್ದು. ಇಫ್ ಯು ಮಿಸ್ ದ ಬಸ್, ಇವತ್ತು ನೀನು ಬಸ್ ಮಿಸ್ ಮಾಡಿಕೊಂಡ್ರೆ, ಇವತ್ತು ಅನ್ನುವ ಪದ ಇಲ್ಲ, ಅದು ಸಾಂದರ್ಭಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಫ್ ಯು ಮಿಸ್ ದ ಬಸ್, ನೀವು ಬಸ್ ಮಿಸ್ ಮಾಡಿಕೊಂಡ್ರೆ ಇವತ್ತು, ಯು ವಿಲ್ ಅರೈವ್ ಲೇಟ್, ತಡವಾಗಿ ಬರ್ತೀರಿ. ಸಾಮಾನ್ಯವಾಗಿ ನೀವು ಬಸ್ ಮಿಸ್ ಮಾಡಿಕೊಂಡ್ರೆ ತಡವಾಗಿ ಬರುವುದಿಲ್ಲ, ಅಂದರೆ ಬೇಗ ಬರಲಿಕ್ಕೂ ಆಗ್ತದೆ. ಯಾಕಂದರೆ ಹಲವಾರು ಬಸ್ಸುಗಳಿದ್ದಾವೆ, ಸಮಯ ಕೂಡ ಉಂಟು ಇನ್ನು. ಆದರೆ ಇವತ್ತು ಬಸ್ ಮಿಸ್ ಮಾಡಿಕೊಂಡ್ರೆ ತಡವಾಗಿ ಬರ್ತೀರಿ ಅಂತ. ಇದು ಜನರಲ್ ಆಗಿ ಹೇಳುವಂಥದ್ದು, ಇದು ನಿರ್ದಿಷ್ಟವಾಗಿ ಹೇಳುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ. ಆಯಿತಾ? ನೆಕ್ಸ್ಟ್, ನೀವು ಬಸ್ ತಪ್ಪಿಸಿಕೊಂಡರೆ ತಡವಾಗಿ ಬರುತ್ತೀರಿ. ಇಫ್ ಯು ಮಿಸ್ಡ್ ದ ಬಸ್ ಯು ವುಡ್ ಅರೈವ್ ಲೇಟ್. ಇದು ಸೆಕೆಂಡ್ ಕಂಡೀಷನಲ್ನ ವಾಕ್ಯ. ಆಯಿತಾ? ಇದನ್ನು ನಾವು ಕಾಲ್ಪನಿಕವಾದದ್ದನ್ನು ಅಥವಾ ಸಾಧ್ಯನೇ ಇಲ್ಲ ನಡೆಯಲಿಕ್ಕೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಳಸುತ್ತೇವೆ. ಇಫ್ ಯು ಮಿಸ್ಡ್ ದ ಬಸ್ ಯು ವುಡ್ ಅರೈವ್ ಲೇಟ್. ಕನ್ನಡದಲ್ಲಿ ಅದೇ ವಾಕ್ಯ ಅಲ್ವಾ? ಆದರೆ ಇದರ ಅರ್ಥ ಏನಂದರೆ, ನೀವು ಬಸ್ ಮಿಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನೀವು ಬಸ್ ಮಿಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ವೋ ಆವಾಗ ನಾನು ನಿಮಗೆ ಈ ವಾಕ್ಯವನ್ನು ಹೇಳಬಹುದು. ಅಥವಾ ಯಾವಾಗ ನೀವು ಬಸ್ ಮಿಸ್ ಮಾಡಿಕೊಳ್ಳುವುದು ಕಾಲ್ಪನಿಕವೋ, ಅಂದರೆ ನೀವು ಯಾವಾಗಲೂ ಬಸ್ ಮಿಸ್ ಮಾಡುವುದಿಲ್ಲ, ನೀವು ಯಾವಾಗಲೂ ಸಮಯಕ್ಕೆ ಮೊದಲೇ
ಬಸ್ಸಿಗಾಗಿ ಕಾಯ್ತಾ ಇರ್ತೀರಿ. ನೀವು ಬಸ್ಸನ್ನು ಮಿಸ್ ಮಾಡುವಂಥದ್ದು ಕಾಲ್ಪನಿಕ, ಆಯಿತಾ? ಆದರೆ ಬಸ್ ಮಿಸ್ ಮಾಡಿದರೆ ತಡವಾಗಿ ಬರ್ತೀರಿ ಅಷ್ಟೇ. ನೀವು ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆದರೆ ಮಿಸ್ ಮಾಡಿದರೆ ತಡವಾಗಿ ಬರ್ತೀರಿ ಅಂತ ಹೇಳುವಂಥದ್ದು, ಆಯಿತಾ? ನೆಕ್ಸ್ಟ್, ನೀವು ಬಸ್ ತಪ್ಪಿಸಿಕೊಂಡರೆ ನೀವು ತಡವಾಗಿ ಬರುತ್ತಿದ್ದೀರಿ. ಇಫ್ ಯು ಹ್ಯಾಡ್ ಮಿಸ್ಡ್ ದ ಬಸ್ ಯು ವುಡ್ ಹ್ಯಾವ್ ಅರೈವ್ಡ್ ಲೇಟ್. ಇದು ಥರ್ಡ್ ಕಂಡೀಷನಲ್. ಇದೇನು ಹೇಳ್ತಾ ಇದೆ ಅಂದರೆ ನೀವು ಬಸ್ ತಪ್ಪಿಸ್ಕೊಳ್ಳಿಲ್ಲ ಹಾಗೂ ನೀವು ತಡವಾಗಿ ಬರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡಿದ್ರೆ ತಡವಾಗಿ ಬರ್ತಿದ್ರಿ, ಆದರೆ ನೀವು ಮಿಸ್ ಮಾಡ್ಕೊಳ್ಳಿಲ್ಲ, ತಡವಾಗಿ ಬರಲಿಲ್ಲ ಅಂತ. ಸರಿನಾ? ಇವೆರಡನ್ನು ನಾವು ನಿಜವಾದದ್ದನ್ನು ಹೇಳಲಿಕ್ಕೆ ಬಳಸುತ್ತೇವೆ. ಇವೆರಡನ್ನು ನಾವು ನಿಜವಾಗಿ ಇಲ್ಲದೇ ಇದ್ದದ್ದನ್ನು ಹೇಳಲಿಕ್ಕೆ ಬಳಸುತ್ತೇವೆ. ಇದನ್ನು ಕಾಲ್ಪನಿಕವಾದದ್ದನ್ನು ಹೇಳಲಿಕ್ಕೆ ಬಳಸ್ತೇವೆ. ಇದರ ಅರ್ಥ ಏನು? ನೀವು ಬಸ್ ಮಿಸ್ ಮಾಡ್ಕೊಳ್ಳಿಲ್ಲ ಅಂತ. ಇದು ನಿಜ ಅಲ್ಲ ಅಲ್ವಾ? ಬಸ್ ಮಿಸ್ ಮಾಡ್ಕೊಂಡಿದ್ರೆ ತಡವಾಗಿ ಬರ್ತಿದ್ರಿ, ಮಿಸ್ ಮಾಡಲಿಲ್ಲ ಬೇಗ ಬಂದ್ರಿ ಅಂತ. ಅರ್ಥ ಆಯ್ತಾ? ಸೊ ಹೀಗೆ ನಾವು 4 ಕಂಡೀಷನಲ್ಗಳ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಸರಿ, ಈಗ ನೀವಾಗಿಯೇ ಒಂದು 4 ವಾಕ್ಯಗಳನ್ನು ರಚಿಸಿ ಅನುವಾದಿಸಿ ಕಮೆಂಟ್ ಮಾಡಿ. ಆಯಿತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.